ಗಾಯ್ಸ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ಎಲ್ಲರಿಗೂ ಸ್ವಾಗತ. ಫಸ್ಟ್ ಅಪ್ಡೇಟು ಇಟ್ಸ್ ಅಬೌಟ್ ನಮ್ಮ RCB. ಟಾಮ್ ಮೂಡಿ ಅವರು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ RCB ಪ್ಯಾಟ್ ಕಮಿನ್ಸ್ನ ಟಾರ್ಗೆಟ್ ಮಾಡುತ್ತೆ ಅಂತ. ಅವರೆಲ್ಲ ಆಕ್ಷನ್ಗೆ ಬಂದರು ಅಂದರೆ 100% ಪ್ಯಾಟ್ ಕಮಿನ್ಸ್ಗೆ RCB ಟಾರ್ಗೆಟ್ ಮಾಡುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಈ ವಿಷಯ RCB ಮ್ಯಾನೇಜ್ಮೆಂಟಿಗೆ ಗೊತ್ತಾ? ಫಸ್ಟ್ ಆಫ್ ಆಲು ನಾವು ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಅವ್ರ ಆಪ್ಷನ್ನೇ ಇಟ್ಕೊಂಡಿರಲ್ಲ. ನನ್ನ ಪ್ರಕಾರ ಇವ್ರ ಓನ್ ಸ್ಟ್ರಾಟಜಿ, ಇವ್ರ ಓನ್ ಅನಾಲಿಸಿಸ್ನ ಏನೋ ಹೇಳ್ತಾ ಇದ್ದಾರೆ. ಟಾಮ್ ಮೂಡಿ ಹೇಳೋ ಪ್ರಕಾರ RCB ಪ್ಯಾಟ್ ಕಮಿನ್ಸ್ಗೆ ಟಾರ್ಗೆಟ್ ಮಾಡುತ್ತಂತೆ. ಫಸ್ಟ್ ಆಫ್ ಆಲ್ ಇವ್ರು ಬಿಡಬೇಕಲ್ಲ ಅಲ್ಲಿ ಸನ್ರೈಸ್ ಹೈದರಾಬಾದ್ ಅವರು. ಪಾಪ ಅಲ್ಲಿ ಫೈನಲ್ಸಿಗೆ ಕರ್ಕೊಂಡೋಗಿ ಕೂರಿಸಿದ್ರೆ ಸುಮಾರು ವರ್ಷ ಆದಮೇಲೆ ಹೋಗ್ಬಿಟ್ಟು ಸನ್ರೈಸ್ ಹೈದರಾಬಾದ್ ಅವರು ಫೈನಲ್ಸ್ಗೆ ಹೋಗಿದ್ದಾರೆ, ಕರ್ಕೊಂಡೋಗಿ ಕೂರಿಸಿದ್ದಾರೆ ಪ್ಯಾಟ್ ಕಮಿನ್ಸ್ ಅವರು. ಇವ್ರು ನೋಡಿದ್ರೆ ಅವ್ರನ್ನ ಎತ್ತಂಗಡಿ ಮಾಡಬೇಕು, ಅವ್ರು ಎತ್ತಂಗಡಿ ಹಾಕ್ತಾರೆ, RCB ಅವ್ರನ್ನ ತಗೊಂತಾರೆ ಅನ್ನೋ ಥರ ಏನೇನೋ ಹೇಳ್ತಿದಾರಲ್ಲ. ಸೊ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ಒಂದು ಒಳ್ಳೆ ಕ್ಯಾಪ್ಟನ್ಸಿ ಆಪ್ಷನ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಕೂಡ ಅವ್ರು ಕ್ಯಾಪ್ಟನ್ ಮಾಡ್ಬೋದು ಅನ್ನೋ ಥರ ಹೇಳಿದರೆ. ಬಟ್ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಅಂದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿನ ಫುಲ್ ಫ್ಲೆಡ್ಜ್ಡ್ ಆಗಿ ನಿಭಾಯಿಸೋದಿಲ್ಲ ಅಂತ. ಸೊ ಇವ್ರು ಹೇಳಿರೋಂಥದ್ದು ಎರಡೂ ಕೂಡ ಇಲ್ಲಿ ತಪ್ಪಿದೆ. ಅಪ್ಡೇಟ್ ನಂಬರ್ 2, ನಮ್ಮ RCBಯ ಕ್ಯಾಮರಾನ್ ಗ್ರೀನ್ ರಿಲೇಟೆಡ್ ಅಪ್ಡೇಟು ಬರ್ತಾ ಇದೆ ಮಗ. ಸ್ವಲ್ಪ ಜನ ಮೇಧಾವಿಗಳೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದೆ, ನೋಡಿದೆ. 18 ಕೋಟಿ ಏನು ಗುರು, 18 ಕೋಟಿಗಿಂತ ಜಾಸ್ತಿ ಹೋಗ್ತಾರೆ. ಕ್ಯಾಮರಾನ್ ಗ್ರೀನ್ ರಿಟರ್ನ್ ಆಗೋದು ಬೇಡ ಅಂತ ಹೇಳ್ತಿದ್ಯಲ್ಲ. 17 ಕೋಟಿ ಅಲ್ಲ, ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಹೋಗ್ತಾರೆ. ನೋಡ್ತೀಯಾ ಬೆಟ್ಸಾ ಅದು ಇದು ಒಂಥರ ಎಲ್ಲ ಕಾಮೆಂಟಲ್ಲಿ ಹಾಕ್ತಿದ್ದೀರಾ, ನೋಡಿದೆ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ ಕ್ಯಾಮರಾನ್ ಗ್ರೀನ್ ರೂಲ್ಡ್ ಔಟ್ ಅಲ್ವಂತೆ. ನಾನು ಸ್ವಲ್ಪ ದಿನಗಳ ಹಿಂದೆ ಅಪ್ಡೇಟ್ ಕೊಟ್ಟಿದ್ದೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಡೋದು ಯಾಕೋ ಸಾಧ್ಯ ಕಾಣಿಸ್ತಾ ಇಲ್ಲ ಅಂತ. ಯಾಕಂದರೆ ಅವ್ರಿಗೆ ಇಂಜುರಿ ಆಗಿದೆ, ರಿಕವರ್ ಆಗ್ತಿದ್ದಾರೆ ಅಂತ. ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಅವರು ಫುಲ್ ಫ್ಲೆಡ್ಜ್ಡ್ ಆಗಿ ಆಸ್ ಎ ಜೆನ್ಯೂನ್ ಬ್ಯಾಟರ್ ಆಡ್ತಾರಂತೆ ಅಂತ ಅಪ್ಡೇಟ್ ಬರ್ತಿದೆ. ಬೌಲಿಂಗ್ ಮಾಡೋದಕ್ಕೆ ಆಗಿದ್ರಂತೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಅವರು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ RCB ಆ್ಯಂಗಲ್ ತೊಗೊಂತು ಅಂತಂದರೆ ಅವರು ಲಾಸ್ಟ್ ಟೈಮು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡಿದ್ದು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಬ್ಯಾಟಿಂಗಿಂತ ಬೌಲಿಂಗಲ್ಲಿ RCBಗೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಜಾಸ್ತಿ ಯುಟಿಲೈಸ್ ಆದ್ರು ಅವರು. ಎಲ್ಲೋ 1 ಮ್ಯಾಚ್ 2 ಮ್ಯಾಚ್ ಅಷ್ಟೇ ಬ್ಯಾಟಿಂಗಲ್ಲಿ ಇವ್ರು ಯುಟಿಲೈಸ್ ಆಗಿರೋದು, ಅಂದರೆ ಇವ್ರು ಎಕ್ಸ್ಟ್ರೀಮ್ನ ತೋರಿಸೋದಕ್ಕೆ ಆಗಿರೋದು. ಸೊ ಬೌಲಿಂಗಲ್ಲಿ ಸ್ವಲ್ಪ ವಿಕೆಟ್ಸ್ಗಳನ್ನ ತೊಗೊಂಬಂದು ಕೊಟ್ಟರು ಕ್ರೂಷಿಯಲ್ ಟೈಮಲ್ಲಿ. ಸೊ ಸ್ವಲ್ಪ ಜನ ಮೇಧಾವಿಗಳು ಹೇಳ್ತಾ ಇದ್ದಾರಲ್ಲ 18 ಕೋಟಿನ ಕ್ಲಾಕ್ ಮಾಡ್ತಾರೆ, RCB ರಿಟೈನ್ ಮಾಡ್ಕೋಬೇಕು ಇವ್ರನ್ನ ಅದು ಇದು ಅಂತೆಲ್ಲ. ಅದನ್ನ 8 ಕೋಟಿ ಕ್ಲಾಕ್ ಆಗಲಿ ಅವರು ತಲೆ ಬೋಡ್ಸ್ಕೊಬಿಡ್ತೀನಿ ಇವರು. ಸುಮ್ಮನೆ ಹೇಳ್ತಿದ್ದೀನಿ, ಆಮೇಲೆ ತಲೆ ಬೋಡ್ಸ್ಕೊಂಬಿಟ್ರೆ ಅಂತ. ನಮ್ಗೆ ಆಕ್ಷನ್ ಡೈನಾಮಿಕ್ಸಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಗುರು. ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು. ನಾನಿವಾಗ 18 ಕೋಟಿ ಹೋಗಲ್ಲ ಅಂತ ಹೇಳಿದ್ರೆ 18 ಕೋಟಿ ಮೇಲೆ ಹೋಗ್ಬೋದು, ಅಥವಾ 10 ಕೋಟಿ ಕೆಳಗೆ ಬರ್ಬೋದು, ಯಾರಿಗೆ ಗೊತ್ತು. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ತಲೆ ಬಡಿಸ್ಕೊತೀನಿ ಅಂತ. ಆಮೇಲೆ 18 ಕೋಟಿ ಕ್ಲಾಕಿಗೆ ಆಗೋಗ್ಬಿಡ್ತು ಅಂದರೆ ಬಂದು ಕೂತ್ಕೊಬಿಡು, ತಲೆ ಬಡಿಸ್ಕೊ ಅಂತ. ಅಪ್ಡೇಟ್ ನಂಬರ್ 3, ಮಿಚೆಲ್ ಸ್ಟಾರ್ಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನು ಬರ್ತಿದೆ, ಆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ನಾವು ವಿರಾಟ್ ಕೊಹ್ಲಿನ ಆದಷ್ಟು ಮಾತಾಡ್ಸೋದಕ್ಕೆ ಟ್ರೈ ಮಾಡಲ್ಲ, ಮಾತಾಡ್ಸೋದೇ ಬಿಟ್ಬಿಡ್ತೀವಿ ನಾವು ವಿರಾಟ್ ಕೊಹ್ಲಿನ. ನಾವು ಸ್ಲೆಡ್ಜ್ ಮಾಡೋಕ್ಕೆ ಹೋಗಲ್ಲ ವಿರಾಟ್ ಕೊಹ್ಲಿಗೆ ಅನ್ನೋ ಥರ ಹೇಳಿದ್ರು ಅವರು. ಸೊ ಸ್ಲೆಡ್ಜ್ ಮಾಡ್ತು ಅಂದರೆ ಅದು ಏನಾಗುತ್ತೆ, ಪರಿಣಾಮ ಏನಾಗುತ್ತೆ ಅಂತ ಕಳೆದ 2 ಸಲ ಹಿಂದೆ ಅವರು ಅನುಭವಿಸ್ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಲಾಸ್ಟ್ ಟೈಮ್ ಇಲ್ಲ ಅಂದರೂ ಕೂಡ, ಅಂದರೆ ರಿಷಬ್ ಪಂತ್ ಅವರು ಗಾಬಾದಲ್ಲಿ ಹೊಡೆದೆ ಸೀರೀಸೆಲ್ಲ ಗೆದ್ದೆ ಅದೆಲ್ಲ ಆಯ್ತಲ್ಲ. ಸೊ ಅವಾಗ ವಿರಾಟ್ ಕೊಹ್ಲಿ ಅವರು ಆಡಲಿಲ್ಲ ಆ ಸೀರೀಸಲ್ಲಿ, ಪರ್ಸನಲ್ ರೀಸನ್ಸಿಂದ ಈಚೆಗಡೆ ಬಂದಿದ್ದರು. ರಹಾನೆ ಅವ್ರ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಬಟ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಅವರ ಭಯ ಅಂತೂ ಖಂಡಿತ ಆಸ್ಟ್ರೇಲಿಯನ್ಸ್ಗಂತೂ ಇದ್ದೇ ಇದೆ. ಏನು ಆಗುತ್ತೆ ಅನ್ನೋ ಪರಿಣಾಮ ಅಂತೂ ಗೊತ್ತು ಅವರಿಗೆ ಸ್ಲೆಡ್ಜ್ ಮಾಡ್ತು ಅಂತ ಅಂದರೆ. ಸೊ ಅದಕ್ಕೋಸ್ಕರ ಅವ್ರು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಶಿವಮ್ ದುಬೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಗ ಅಬೌಟ್ ರೋಹಿತ್ ಶರ್ಮಾ ಆ್ಯಂಡ್ MS ಧೋನಿ. ಯಾರ ಕ್ಯಾಪ್ಟನ್ಸಿ ಬೆಸ್ಟ್ ಅನಿಸುತ್ತೆ ನಿಮಗೆ ಅಂತ ಕೇಳಿದಾಗ ಇಬ್ಬರು ಕ್ಯಾಪ್ಟನ್ಸಿಲೂ ಆಡಿದ್ರ, ಇಬ್ಬರು ಕ್ಯಾಪ್ಟನ್ಸಿಲಿ 2 ಕ್ಯಾಪ್ಟನ್ಸಿಲಿ ಯಾರು ಬೆಸ್ಟು ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ, ನನಗೆ ಇಂಡಿಯನ್ ಟೀಮಲ್ಲಿ ಆಡಬೇಕಾದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಸಿಗಾಪಟ್ಟೆ ಬೆಸ್ಟ್ ಅನಿಸುತ್ತೆ, IPL ಆಡಬೇಕಾದ್ರೆ ನನಗೆ MS ಧೋನಿ ಕ್ಯಾಪ್ಟನ್ಸಿ ಬೆಸ್ಟು ಅಂತ ಅನಿಸುತ್ತೆ. ನಾನು ಆಡಿರೋದು ಬೇರೆ ಬೇರೆ ಟೀಮ್ಗಳಿಗೆ, ಅಂದರೆ ನ್ಯಾಷನಲ್ ಟೀಮ್ಗೆ ಆಡಬೇಕಾದ್ರೆ, ಇಂಡಿಯನ್ ಟೀಮ್ಗೆ ಆಡಬೇಕಾದ್ರೆ ಆಬ್ವಿಯಸ್ಲಿ ಅದು ರೋಹಿತ್ ಶರ್ಮಾನೇ ಇಷ್ಟ ಆಗ್ತಾರೆ. ಈ ಕಡೆ IPL ಆಡಬೇಕಾದ್ರೆ ರೋಹಿತ್ ಶರ್ಮಾ ಏನಕ್ಕೆ ಇಷ್ಟ ಆಗಬೇಕು, ನನಗೆ MS ಧೋನಿನೇ ಇಷ್ಟ ಆಗ್ತಾರೆ ಅನ್ನೋ ಥರ ಒಂದು ಡಿಪ್ಲೊಮ್ಯಾಟಿಕ್ ಉತ್ತರನ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಇವರಿಬ್ಬರ ಕಂಪ್ಯಾರಿಸನ್ ಅಂತ ಬಂದಾಗ ಒಬ್ಬರ ಹೆಸರು ಅಂತೂ ತಗೊಂಡಿಲ್ಲ. ಯಾಕೆಂದರೆ ಇಬ್ಬರಿಂದನೂ ಕೂಡ ಇವರಿಗೆ ಕೆಲಸ ಆಗೋದು ಬಾಕಿ ಇದೆ, ಅದಕ್ಕೋಸ್ಕರ ಇಬ್ಬರ ಹೆಸರು ಹೇಳಿದ್ದಾರೆ ಬೆಸ್ಟು ಅಂತ. ಅಪ್ಡೇಟ್ ನಂಬರ್ 5, ಒಂಥರ ಯಾಕೋ ಸುನಿಲ್ ಗವಾಸ್ಕರ್ ಹುಡ್ಕೊಂಡಿದ್ದಾರೆ ಇವರು. ಗೌತಮ್ ಗಂಭೀರ್ಗೆ ಬಿಲ್ಡಪ್ ಎಲ್ಲ ಕೊಡ್ತಾ ಇದ್ದಾರಲ್ಲ ಜನಗಳು, GGR ಸ್ಟಾರ್ಟ್ ಆಗೋಗ್ಬಿಡ್ತು, ಇದು ಬಾಸ್ ಬಾಲ್ ಅಲ್ಲ GG ಬಾಲ್ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಯಾಕಂದರೆ ಅಗ್ರೆಸಿವ್ ಅಪ್ರೋಚ್ ಟೆಸ್ಟ್ ಫಾರ್ಮೆಟಲ್ಲಿ ನಮ್ಮ ಇಂಡಿಯನ್ ಟೀಮು ತೋರಿಸಿದ್ದು ಬಾಂಗ್ಲಾದೇಶದ ಮೇಲೆ, ಅದು ಒಂಥರ ಡ್ರಾ ಆಗೋಂಥ ಟೆಸ್ಟ್ ಮ್ಯಾಚ್ನ ಗೆಲ್ಲೋ ಥರ ಮಾಡಿದ್ದು. ಸೊ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ. ಸೊ ಇದಕ್ಕೆ ಕ್ರೆಡಿಟ್ ಕೊಡಬೇಕಾಗಿರೋದು ರೋಹಿತ್ ಶರ್ಮಾಗೆ ಗುರು. ಇವ್ರು ಒಂದು 2 ತಿಂಗಳು 3 ತಿಂಗಳು ಆಗಿದೆ ಅಷ್ಟಿನಲ್ಲಿ ಆ ಕೋಚಿಂಗ್ನ ಸ್ಟಾರ್ಟ್ ಮಾಡಿಬಿಟ್ಟು. ಬಟ್ ಟೀಮ್ನೆಲ್ಲ ಬಿಲ್ಡ್ ಮಾಡಿರೋದು, ಚೆನ್ನಾಗಿ ತಯಾರಿ ಮಾಡಿರೋದು ಅಥವಾ ರೋಹಿತ್ ಶರ್ಮಾ ಕ್ರೆಡಿಟ್ ಕೊಡಬೇಕು. ಗೌತಮ್ ಗಂಭೀರ್ ಏನು ಬದನೆಕಾಯ ಮಾಡ್ತಾರಲ್ಲಿ, ಕ್ರೆಡಿಟ್ ಕೊಡಬೇಕಾದ್ರೆ ನೀವು ರೋಹಿತ್ ಶರ್ಮಾಗೆ.
ಸುಮ್ಮನೆ ನೀವು ಫುಟ್ ಲಿಕ್ಕಿಂಗ್ ಮಾಡತ್ರ ಒಳ್ಳೆ ಬೂಟ್ನ ನೆಕ್ತಿರಲ್ಲ ಹೋಗ್ಬಿಟ್ಟಲ್ಲಿ ಗೌತಮ್ ಗಂಭೀರ್ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಕೊಂಡು ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಸೊ ಇವಾಗ ಅದೇನು ಉಳಿದಿದೆ ಅಂತ ಗೊತ್ತಿಲ್ಲ. ಪಾಪ ಗೌತಮ್ ಗಂಭೀರ್ ಸ್ಟೇಟ್ಮೆಂಟ್ನ ಕೇಳ್ಬಿಟ್ಟು ನನ್ನ ಮಗಂದು ನನಗೆ ಕ್ರೆಡಿಟೇ ಬರಬಾರ್ದು ನಿಮಗೆ, ಏನರೋ ನಿಮಗೆ ಉರಿ ಅಂತ ಅನ್ಕೊಂತ ಇರ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಒಂದೇ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ರಿ ಮಗ್ಗ ಬಾ.